ಇದರಲ್ಲಿ ಕೊಬ್ಬರಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ಕೊಬ್ಬರಿ ಇಲ್ಲ ಅಂದರೆ ತೆಂಗಿನಕಾಯಿ ತುರಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವಿಷ್ಟನ್ನು ತರಿಯಾಗಿ ಒಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ವಾವ್, ನೋಡಿ ಇಷ್ಟು ಚೆನ್ನಾಗಾಗುತ್ತೆ. ಈ ಥರ ತರಿಯಾಗಾದರೆ ಸಾಕು. ಇವಾಗ ಇದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಪುಡಿಯಾಗಿ ಬೆಂಡೆಕಾಯಿ ಹುರಿದು ರೆಡಿ ಆಯಿತು. ನಂತರ ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಒಗ್ಗರಣೆಗೆ ಬಾಣಲೆ ಇಟ್ಟಿದ್ದೀನಿ, ಕಾದ್ಮೇಲೆ ಇವಾಗ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಅದು ಪಟ ಅನ್ನಬೇಕು. ನಂತರ ಇವಾಗ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕಿ ಅದು ರೆಡಿ ಆಯಿತು. ಇವಾಗ ಈರುಳ್ಳಿ, 3 ಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇಂಗು ಹಾಕಿದ್ದೀನಿ, ಒಂದು ಚಿಟಿಕೆ. ಟೊಮೆಟೊ ಹಾಕಿದ್ದೀನಿ, 2 ಟೊಮೆಟೊನ ಹಚ್ಚಿಸ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಹುರಿದಿಟ್ಟಿರೋ ಬೆಂಡೆಕಾಯಿನೆಲ್ಲ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಹುರಿದಿದ್ದೀವಲ್ಲ, ಸೊ ಇದನ್ನು ನೀಟಾಗಿ ಹಿಂಗೆ ಸ್ಟಿರ್ ಮಾಡ್ಕೊಬೇಕು. ಫುಲ್ಲು ಮಾಡಿಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಆವಾಗಲೇ ತೋರಿಸಿರೋಂಥದ್ದು ಮಿಕ್ಸಿಯಲ್ಲಿ ಇದು ಕಾಯಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀವಲ್ಲ, ಸೊ ಆ ಮಿಕ್ಸ್ನ ಹಾಕೋತಾ ಇದ್ದೀನಿ ಒಳಗಡೆ. ಹಾಕ್ಕೊಂಡು ಮತ್ತೆ ಒಂದು ಸ್ಟಿರ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಬೆಂದಿರೋದ್ರಿಂದ ಇದೇನು ಮತ್ತೆ ಬೇಯಿಸ್ಬೇಕು ಅಷ್ಟೊಂದು ಅಂತ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿರಲಿ. ಅದಾದಮೇಲೆ ಆಫ್ ಮಾಡಿಬಿಟ್ರೆ ಮುಗೀತಿದ್ರು. ನೋಡಿ ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ನೋಡಿ ಸೂಪರಾಗಿದೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡ್ಕೊಳ್ಳಿ. ನಾನು ಇದನ್ನು ರೈಸ್ಗೆ ಸೈಡ್ಸಾಗಿ ಮಾಡ್ಕೊಂಡಿದ್ದೀನಿ ಡ್ರೈ ಆಗಿ. ನೀವು ಸಹ ಇದನ್ನು ಚಪಾತಿ ರೊಟ್ಟಿಗೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಗ್ರೇವಿಯಾಗಿ ವಾಟರ್ ಸೇರಿಸ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದು ಮುಗೀತು ಫ್ರೆಂಡ್ಸ್, ಸರ್ವ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ. ಇದು ರೆಡಿ ಆಯಿತು ಫ್ರೆಂಡ್ಸ್, ಬೆಂಡೆಕಾಯಿ ಪಲ್ಯ. ನಾನು ಈ ದಿನ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ನಾನು ಅನ್ನಕ್ಕೆ ಸೈಡ್ಸಾಗಿ ಮಾಡಿದ್ದೀನಿ. ನೀವು ಸಹ ಒಮ್ಮೆ ಮಾಡ್ಕೊಳ್ಳಿ, ಟೇಸ್ಟ್ ನೋಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ.